ಅನ್ಯಂತರದ ಕತೆ 1995 ಬಂದಿದೆ. ಅದೇ ಸವ್ಯಸಾಚಿ. ಆ ಸವ್ಯಸಾಚಿ ಸಿನಿಮಾದಲ್ಲಿ ಟೆರರಿಸ್ಟ್ಗಳು ಒಂದು ಇಂಜೆಕ್ಟ್ ಮಾಡೋ ಮೂಲಕ ಆ ನಾಯಕನ ಬ್ರೈನ್ ಮೇಲೆ ದಾಳಿಯನ್ನು ಮಾಡಿ ಅವನ ಮನಸ್ಸನ್ನು ಬದಲಾಯಿಸ್ತಾ ಇರ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಅವರು ವಿರಾಟ್ ಆಗಿ ಬದಲಾಗ್ಬಿಡ್ತಾರೆ, ಅಂದರೆ ಟೆರರಿಸ್ಟ್ ಆಗಿ ಬದಲಾಗ್ತಾರೆ. ವಿರಾಟ್ ಅಖಿಲೇಶ್ ಮೇಲೆ ಸೇಡು ತೀರಿಸ್ಕೊಳ್ಳುವಂಥದ್ದು, ಅಂದರೆ ಶಿವರಾಜ್ ಕುಮಾರ್ ಮೇಲೇ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ ಅದರಲ್ಲಿ ಟೆರರಿಸ್ಟ್ಗಳು ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ನಾನಿವತ್ತು ಶಿವಣ್ಣನ ಅಭಿನಯದಲ್ಲಿ ಮೂಡಿ ಬಂದಂತಹ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂತಹ ಒಂದು ಸಿನಿಮಾ, ಆ ಸಿನಿಮಾ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು 1995 ರಿಲೀಸ್ ಆಗುತ್ತೆ. ಆ ಸಿನಿಮಾ ಸವ್ಯಸಾಚಿ. ಅದು ವಿಜಯ ಸಾಸನೂರವರ ಕಾದಂಬರಿ ಆಧಾರಿತ ಸಿನಿಮಾ ಮತ್ತು ಆ ಸಿನಿಮಾದ ಡೈರೆಕ್ಟರ್ ಶಿವಣ್ಣನ ಫೇವರೇಟ್ ಡೈರೆಕ್ಟರ್ ಮತ್ತು ಬಹು ಯಶಸ್ವಿ ನಿರ್ದೇಶಕರು ಅಂತಾನೆ ಕರೆಸ್ಕೊತಿದ್ದಂತಹ MS ರಾಜಶೇಖರ್ ಆ ಸಿನಿಮಾದ ಡೈರೆಕ್ಷನ್ ಮಾಡಿರ್ತಾರೆ. ಹೀಗಾಗಿ ಆ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಆದರೆ ಆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಬರೋದಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ಆಗೋದಿಲ್ಲ. ಏನು ನಿರೀಕ್ಷೆ ಆಗಿರುತ್ತೋ ಆ ನಿರೀಕ್ಷೆ ಎಲ್ಲ ಹುಸಿ ಆಗಿಬಿಡತ್ತೆ. ಸವ್ಯಸಾಚಿ ಸಿನಿಮಾ ಫೇಲ್ಯೂರ್ ಆಯಿತು ಅನ್ನೋ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ನಿಜಕ್ಕೂ ಆ ಸವ್ಯಸಾಚಿಯ ಕತೆ ಯಾವ ರೀತಿ ಇತ್ತು ಅಂದರೆ ಭಾಳ ಅದ್ಭುತವಾದ ಕತೆ. ಅದು ಸ್ವಲ್ಪ MS ರಾಜಶೇಖರ್ ಅವರು ಸೀರಿಯಸ್ ಆಗಿ ಆ ಸಿನಿಮಾವನ್ನು ಡೈರೆಕ್ಷನ್ ಮಾಡಿಬಿಟ್ಟಿದ್ದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಧೂರಿ ಸಿನಿಮಾ ಆಗ್ತಿತ್ತು ಮತ್ತು ಒಂದು ಡಿಫ್ರೆಂಟ್ ಸಿನಿಮಾ ಆಗ್ತಿತ್ತು. ಹೇಗೆ ಈಗ ತಮಿಳಲ್ಲಿ ಅನ್ನಿಯನ್ ಅಂತ ಸಿನಿಮಾ ಬಂದಿದೆ ನೋಡಿ, ವಿಕ್ರಮ್ ಅವರು ಮಾಡಿರುವಂಥದ್ದು, ಶಂಕರ್ ಡೈರೆಕ್ಟ್ರು. ಅದು ಬಂದಿದ್ದು 2006-07 ಬರುತ್ತೆ ಅನ್ನಿಯನ್ನು. ಆದರೆ ಅನ್ನಿಯಂತರದ ಕತೆ 1995 ಬಂದಿದೆ. ಅದೇ ಸವ್ಯಸಾಚಿ. ಆ ಸಿನಿಮಾವನ್ನು ನೋಡಿರೋರು ಹೌದು ಅಂತ ತಿಳ್ಕೊತಾರೆ, ಆದರೆ ನೋಡಿಲ್ಲದಿರೋರು ಆ ಸಿನಿಮಾ ಬೇಕಾದ್ರೆ ನೋಡಿ ಯೂಟ್ಯೂಬಲ್ಲಿ. ಅದು ಸೇಮ್ ಅನ್ನಿಯನ್ ಏನಿದೆ ಸ್ಟೋರಿ, ಆ ಸ್ಟೋರಿಯನ್ನೇ ಹೋಲುತ್ತೆ. ಅನ್ನಿಯನ್ನಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ, ಡ್ಯುಯಲ್ ಪರ್ಸ್ನಾಲಿಟಿ, ಒಬ್ಬರು ಇಬ್ಬರು ಆಗುವಂಥ ಒಂದು ಮನೋವ್ಯಾಧಿ. ಇದರಲ್ಲಿ ಮನೋವ್ಯಾಧಿ ಯಾವುದೋ ಅನ್ನಿಯನ್ ಸಿನಿಮಾದಲ್ಲಿ ಅವನ ಮನಸ್ಸೇ ಆ ರೀತಿ ಮಾಡಿ ಅವನ್ನ ಚೇಂಜ್ ಮಾಡ್ತಾ ಇರತ್ತೆ. ಆದರೆ ಸವ್ಯಸಾಚಿ ಸಿನಿಮಾದಲ್ಲಿ ಟೆರರಿಸ್ಟ್ಗಳು ಒಂದು ಇಂಜೆಕ್ಟ್ ಮಾಡೋ ಮೂಲಕ ಆ ನಾಯಕನ ಬ್ರೈನ್ ಮೇಲೆ ದಾಳಿಯನ್ನು ಮಾಡಿ ಅವನ ಮನಸ್ಸನ್ನು ಬದಲಾಯಿಸ್ತಾ ಇರ್ತಾರೆ. ಒಂದು ಸೈಂಟಿಫಿಕ್ ಆಗಿ ತೆಗೆದಿದ್ದಾರೆ ಸವ್ಯಸಾಚಿ ಸಿನಿಮಾದಲ್ಲಿ. ಇದರಲ್ಲಿ ಅವ್ನ ಮನಸ್ಸು ಹಂಗೆ ಅನಿಸುತ್ತೆ, ಅನ್ನಿಯನ್ ಸಿನಿಮಾದಲ್ಲಿ ಅವ್ನ ಮನಸ್ಸು ಆ ರೀತಿ ಮಾಡಿಸುತ್ತೆ. ಆದರೆ ಸವ್ಯಸಾಚಿ ಸಿನಿಮಾದಲ್ಲಿ ಟೆರರಿಸ್ಟ್ಗಳು ಆ ನಾಯಕನಿಗೆ ಇಂಜೆಕ್ಷನನ್ನು ಕೊಟ್ಟು ಅವನ ಮೆದುಳಿನ ಮೇಲೆ ದಾಳಿ ಮಾಡಿ ಅವನ ಮನಸ್ಸನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಅಂದರೆ ನಾಯಕನಾಗಿದ್ದಂಥವನ್ನ ಮೃಗವಾಗಿ ಬದಲಾಗಿ ಮಾಡುವಂಥದ್ದು. ಅದರಲ್ಲಿ ಶಿವರಾಜ್ ಕುಮಾರ್ ಅವರ ಪಾತ್ರದ ಹೆಸರು ಅಖಿಲೇಶ್ ಅಂತ, ಇನ್ನೊಂದು ಪಾತ್ರದ ಹೆಸರು ವಿರಾಟ್. ಆ ವಿರಾಟ್ ಅಂದರೆ ಯಾರು ಅನ್ನೋದೇ ಆ ಸಿನಿಮಾದ ಒಂದು ಹೈಲೈಟು. ಇಂಟ್ರೋಲಲ್ಲಿ ಆ ಸಿನಿಮಾದಲ್ಲಿ ವಿರಾಟ್ ಅನ್ನೋನು ಎಂಟ್ರಿ ಆಗ್ತಾನೆ. ಅಲ್ಲಿವರೆಗೂ ಏನು ಅನ್ಕೋತಾರೆ ಸಿನಿಮಾ ನೋಡ್ತಿದ್ದಂಥ ಪ್ರೇಕ್ಷಕರು, ಇದರ ಡಬಲ್ ಆ್ಯಕ್ಟಿಂಗ್ ಇರ್ಬೋದು, ವಿರಾಟ್ ಅಂತ ಒಬ್ಬ ಮಾಡಿರ್ಬೋದು ಅನ್ಕೋತಾರೆ. ಆದರೆ ವಿರಾಟ್ ಅಲ್ಲ. ಆ ಸಿನಿಮಾದ ನಾಯಕನ ಮೇಲೆ ಆ ಟೆರರಿಸ್ಟ್ಗಳು ದಾಳಿ ಇಂಜೆಕ್ಟ್ ಮಾಡಿ ಅವನ ಮೆದುಳಿನ ಮೇಲೆ ಆಕ್ರಮಣವನ್ನು ಮಾಡಿ ಅವನ ಬದಲಾಯಿಸುವಂಥದ್ದು. ಯಾಕಂದರೆ ಆತ CBI ಆಫೀಸರ್ ಆ ಸಿನಿಮಾದಲ್ಲಿ, ಶಿವರಾಜ್ ಕುಮಾರ್ ಅವರು ಟೆರರಿಸ್ಟನ್ನು ಹಿಡಿಯೋದಕ್ಕೆ ಅವ್ರನ್ನ ಒಂದು ಸ್ಪೆಷಲ್ ಸ್ಕ್ವಾಡ್ ನೇಮಕ ಮಾಡಿರ್ತಾರೆ. ಅದಕ್ಕೆ ಇವರೇ ಮುಖ್ಯಸ್ಥರಾಗಿರ್ತಾರೆ, ಶಿವರಾಜ್ ಕುಮಾರ್. ಅವರು ಭಾಳ ಇಂಟೆಲಿಜೆಂಟ್ ಆಫೀಸರ್ ಅನ್ನೋ ಕಾರಣಕ್ಕೆ ಆತನನ್ನೇ ನಾವು ದಿಕ್ಕು ತಪ್ಪಿಸ್ಬೇಕು, ಅವನ ಮೇಲೆ ಅವನಿಗೆ ಕೋಪ ಬರೋವಾಗ ಮಾಡಬೇಕು ಅಂತೇಳಿ ಟೆರರಿಸ್ಟ್ಗಳೇನು ಮಾಡ್ತಾರೆ, ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಾಗೆ ಇಂಜೆಕ್ಟ್ ಮಾಡ್ತಾ ಇರ್ತಾರೆ. ಅದು ಶಿವಣ್ಣಂಗೆ ಗೊತ್ತಿರೋದಿಲ್ಲ ನನ್ನ ಮೇಲೆ ಈ ರೀತಿ ದಾಳಿ ಆಗ್ತಾಯಿದೆ ಅಂತ. ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಅವರು ವಿರಾಟ್ ಆಗಿ ಬದಲಾಗ್ಬಿಡ್ತಾರೆ, ಅಂದರೆ ಟೆರರಿಸ್ಟ್ ಆಗಿ ಬದಲಾಗ್ತಾರೆ. ಅಖಿಲೇಶ್ ಅನ್ನೋದು CBI ಆಫೀಸರು. ಇಂಜೆಕ್ಟ್ ಮಾಡಾದ್ಮೇಲೆ ಅವರು ವಿರಾಟ್ ಆಗಿ ಬದಲಾಗ್ತಾರೆ. ಅಂದರೆ ವಿರಾಟು ಅಖಿಲೇಶ್ ಮೇಲೆ ಸೇಡು ತೀರಿಸ್ಕೊಳ್ಳುವಂಥದ್ದು, ಅಂದರೆ ಶಿವರಾಜ್ ಕುಮಾರ್ ಮೇಲೇ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ ಅದರಲ್ಲಿ ಟೆರರಿಸ್ಟ್ಗಳು ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಕಡೆಗೆ ಅದು ಅವ್ರಿಗೆ ಗೊತ್ತಾಗುತ್ತೆ ಶಿವರಾಜ್ ಕುಮಾರ್ಗೆ, ಅದರಿಂದ ಹೇಗೆ ಪಾರಾಗ್ತಾರೆ ಅನ್ನೋದು ಆ ಸಿನಿಮಾದಲ್ಲಿರುವಂಥ ಸಾರಾಂಶ. ಈ ರೀತಿ ಒಂದು ಒಳ್ಳೆ ಅದ್ಭುತವಾದ ಕತೆ ಇದು. ಭಾಳ ಚೆನ್ನಾಗಿ ತೆಗಿಬೋದಾಗಿತ್ತು. MS ರಾಜಶೇಖರ್ ಸಾಮಾನ್ಯ ನಿರ್ದೇಶಕರೇನಲ್ಲ, ಅವರು ಕೂಡ ಯಶಸ್ವಿ ನಿರ್ದೇಶಕರು, ಎಲ್ಲ ರೀತಿಯ ಸಿನಿಮಾಗಳನ್ನು ತೆಗೆದು ಸಕ್ಸಸ್ ಆಗಿದ್ದಂಥವ್ರು. ಆದರೆ ಈ ಸಿನಿಮಾವನ್ನು ಯಾಕೆ ಆ ರೀತಿ ತೆಗೆದ್ರು ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಆ ಸಿನಿಮಾದಲ್ಲಿ ಒರಿಜಿನಾಲಿಟಿನೇ ಇಲ್ಲ. ಏನಂದರೆ ಆ ಸಿನಿಮಾ ಪೂರ್ತಿ ನಡೆಯೋದು ದೆಹಲಿನಲ್ಲಿ, ರಾಷ್ಟ್ರ ರಾಜಧಾನಿ ದೆಹಲಿನಲ್ಲೇ ಆ ಸಿನಿಮಾದ ಕತೆ ನಡೆಯುವಂಥದ್ದು. ಅಲ್ಲಿ ಯಾರ್ಯಾರು ಮಾತನಾಡ್ತಾರೆ ಎಲ್ಲರೂ ಕನ್ನಡದಲ್ಲೇ ಮಾತನಾಡ್ತಿರ್ತಾರೆ. ಆಫೀಸರ್ಗಳು ಕನ್ನಡದಲ್ಲೇ, ಮಿನಿಸ್ಟ್ರುಗಳು ಕನ್ನಡದಲ್ಲೇ, CBI ಮುಖ್ಯಸ್ಥರು ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡ್ತಿರ್ತಾರೆ. ಒಂದು ರೀತಿ ಅದೇನಾಗ್ಬಿಡುತ್ತೆ ಅಂದರೆ ಹಾಸ್ಯ ಅನ್ನಿಸ್ಬಿಡುತ್ತೆ.
ಎಲ್ಲರೂ ಕನ್ನಡದಲ್ಲೇ ಮಾತಾಡೋ ರೀತಿಯಲ್ಲಿ ಮಾಡಬಾರ್ದಾಗಿತ್ತು. ಆ ಸಿನಿಮಾವನ್ನು ಭಾಳ ವಿಭಿನ್ನವಾಗಿ ಸಿನಿಮಾವನ್ನು ತೆಗಿಬೋದಾಗಿತ್ತು. ಕನ್ನಡದಲ್ಲಿ ಅದೊಂದು ಭಾಳ ಅಪರೂಪದ ಚಿತ್ರ ಅನ್ನಿಸ್ಕೊಳ್ಳೋದು. ಆ ಸಿನಿಮಾ ಡೈರೆಕ್ಷನ್ ಚೆನ್ನಾಗಿ ಬಂದುಬಿಟ್ಟಿದ್ದಿದ್ರೆ. ಆದರೆ ಆ ಸಿನಿಮಾ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಆ ರೀತಿ ಬರೋದಿಲ್ಲ. ವಿಜಯ್ ಸಾಸ್ನೂರವರ ಕಾದಂಬರಿನಲ್ಲಿ ಆ ಸಿನಿಮಾ ಸಕ್ಸಸ್ ಆಗೋದಿಲ್ಲ, ಫೇಲ್ ಆಗುತ್ತೆ. ಆದರೆ ಆ ಸಿನಿಮಾದ ಹಾಡುಗಳು, ಸಾಧು ಕೋಕಿಲ ಅವರು 5 ಹಾಡುಗಳು 5 ಕೂಡ ಸೂಪರ್ ಹಿಟ್. ಮತ್ತು ಆ ಸಿನಿಮಾ ಮೂಲಕ ಪ್ರೇಮ ಅವರು ನಾಯಕಿಯಾಗಿ ಎಂಟ್ರಿ ಆಗ್ತಾರೆ. ಅದು ಅವರಿಗೆ ಬ್ರೇಕ್. ಆ ಸಿನಿಮಾ ಸಕ್ಸಸ್ ಆಗದೆ ಇದ್ರೂ ಅವರು ಉತ್ತಮ ನಟಿ ಅಂತ ಗುರುತಿಸ್ತಾರೆ. ಅದಾದ ತಕ್ಷಣ ಓಮ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದು ಅವರಿಗೆ ಬ್ರೇಕ್ ಕೊಡುತ್ತೆ. ಈ ರೀತಿ ಸವ್ಯಸಾಚಿ ಸಿನಿಮಾ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಭಿಮಾನಿಗಳು. ಆ ಮಟ್ಟಿಗೆ ಆ ಸಿನಿಮಾ ಬರೋದಿಲ್ಲ. ಆದರೆ ಆ ಸಿನಿಮಾ ಕತೆ ಮಾತ್ರ ಅದ್ಭುತವಾಗಿತ್ತು. ಹಾಗೆ ನಿರ್ಮಿಸಿದರೆ ಮಾತ್ರ ಸೂಪರಾಗಿ ಬರ್ತಿತ್ತು ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯಾದ ದಾಖಲೆಯಾಗಿ ಉಳ್ಕೊಳ್ಳೋದು ಅಂಥ ಒಂದು ಸಿನಿಮಾ ಮಾಡ್ಬೋದಿತ್ತು. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಆಗ ಆ ಸಿನಿಮಾ ಏನೇನೋ ಹೋಗಿ ಏನೇನೋ ಆಗಿ ಕಡೆಗೆ ಜನಗಳಿಗೆ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಈ ರೀತಿ ಒಂದು ಸವ್ಯಸಾಚಿ ಒಂದು ಉತ್ತಮ ಕೃತಿ ಆಗ್ತಾಯಿತ್ತು. ಅಂಥ ಒಂದು ಚಾನ್ಸ್ 95ರಲ್ಲಿ ಮಿಸ್ ಆಗೋಯ್ತು.